ಮದ್ದೂರಲ್ಲಿ ಭುಗಿಲೆದ್ದಂತಹ ಹಿಂದೂ ಸಂಘಟನೆಗಳ ಒಂದು ಕಿಚ್ಚಿನ ಬಗ್ಗೆ ಅಪ್ಡೇಟ್ಸ್ ಇದೆ ಏನು ಅನ್ನುವಂಥದ್ದನ್ನ ಈಗ ನೋಡ್ಕೊಂಡು ಬರೋಣ. ಮದ್ದೂರಿನಲ್ಲಿ ಒಂದು ಭುಗಿಲೆದ್ದಿರುವಂತದ್ದು ನಿಮ್ಗೆ ಗೊತ್ತಿರಬಹುದು. ಈಗ ಒಂದು ಗಣೇಶ ವಿಸರ್ಜನೆ ವೇಳೆ ಯಾವ ರೀತಿಯಾಗಿ ಕಲ್ಲು ತೂರಾಟ ಅಲ್ಲಿ ನಡೆದಿದೆ ಅನ್ನುವಂಥದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಇದೆ. ಅದನ್ನ ಇವಾಗ ನಾವು ನೋಡ್ಕೊಂಡು ಬರೋಣ. ಮದ್ದೂರಲ್ಲಿ ಭುಗಿಲೆದ್ದ ಹಿಂದೂ ಸಂಘಟನೆಗಳ ಕಿಚ್ಚು, ಪರಿಸ್ಥಿತಿಯ ಒಂದು ನಿಯಂತ್ರಣಕ್ಕೆ ನಿಷೇಧಾಜ್ಞೆ ಹಾಗೆ ಖಾಕಿ ಲಾಠಿ ಚಾರ್ಜ್. ಮೊನ್ನೆ ಕಲ್ಲು ತೂರಾಟ, ನಿನ್ನೆ ಸಂಘರ್ಷ, ಇಂದು ಬಂದ್. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳಿಂದ ಕರೆಯನ್ನ ನೀಡಲಾಗಿದೆ. ಇಂದು ಮದ್ದೂರು ಕಂಪ್ಲೀಟ್ ಆಗಿ ಬಂದ್ ಆಗ್ಲಿಕ್ಕಿದೆ. ನಾಳೆವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆ ಜಾರಿ. ರಸ್ತೆಗಳು ಖಾಲಿ ಖಾಲಿ, ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗ್ಲಿಕ್ಕಿದೆ. ಮದ್ದೂರಲ್ಲಿ ಮುಗಿಲೆದ್ದಂತಹ ಒಂದು ಹಿಂದೂ ಸಂಘಟನೆಗಳ ಕಿಚ್ಚು, ಪರಿಸ್ಥಿತಿಯ ಒಂದು ನಿಯಂತ್ರಣಕ್ಕೆ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಅದಷ್ಟೇ ಅಲ್ಲ, ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಿಸುವುದಕ್ಕೆ ಒಂದು ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಮದ್ದೂರು ಬಂದ್ಗೆ ಹಿಂದೂ ಸಂಘಟನೆಗಳಿಂದ ಕರೆಯನ್ನ ಕೂಡ ನೀಡಲಾಗಿದೆ. ಅದರಿಂದಾಗಿ ಇಂದು ಮದ್ದೂರು ಕಂಪ್ಲೀಟ್ ಆಗಿ ಬಂದ್ ಆಗ್ಲಿಕ್ಕಿದೆ. ಅಂಗಡಿ ಮುಗ್ಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗ್ಲಿಕ್ಕಿದೆ. ನಾಳೆವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನ ಒಂದು ಜಾರಿ ಮಾಡಲಾಗಿದೆ. ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗ್ಲಿಕ್ಕಿದೆ. ಮದ್ದೂರಿನಲ್ಲಿ ಗಣೇಶ ಒಂದು ಮೆರವಣಿಗೆ ವೇಳೆ ಸಂಘರ್ಷ ಉಂಟಾಗಿತ್ತು. ಅಲ್ಲಿ ಕಲ್ಲು ತೂರಾಟ ಹಾಗೆ ದೊಣ್ಣೆಗಳನ್ನ ಕೂಡ ಎಸೆದಿದ್ದರು ಅನ್ನುವಂತ ಮಾಹಿತಿ ಇದೆ. ಸೊ ಇದರಿಂದಾಗಿ ಏನಾಗಿದೆ ಅಂತ ಹೇಳಿದ್ರೆ, ಹಿಂದೂ ಸಂಘಟನೆಗಳಿಂದ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿದೆ. ನೋಡಿ, ಎಲ್ಲ ದೃಶ್ಯಗಳಲ್ಲಿ ಈಗ ನೋಡ್ತಾ ಇರಬಹುದು ಮದ್ದೂರಿನ ಪರಿಸ್ಥಿತಿ ಅಂತ ಹೇಳಿದ್ರೆ, ಅಲ್ಲೆಲ್ಲವೂ ಕೂಡ ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿರುವಂತದ್ದು. ನೋಡಿ, ರೋಡ್ ಎಲ್ಲ ಖಾಲಿ ಖಾಲಿ ಆಗಿದೆ, ಅಂಗಡಿ ಮುಂಗಟ್ಟುಗಳೆಲ್ಲವೂ ಕೂಡ ಬಂದ್ ಆಗಿದೆ. ಅಲ್ಲಿನ ಪರಿಸ್ಥಿತಿ ಉದ್ವಿಗ್ನ ಆಗುವಂತ ಹಿನ್ನೆಲೆಯಲ್ಲಿ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ದೃಶ್ಯದಲ್ಲಿ ನೀವೀಗ ಗಮನಿಸ್ತಾ ಇರಬಹುದು, ಯಾವುದೇ ರೀತಿಯಾಗಿರುವಂತಹ ಅಲ್ಲಿ ಒಂದು ಅಂಗಡಿಗಳಾಗಿರ್ಬೋದು ಅಥವಾ ಯಾವುದೇ ಆಫೀಸ್ ಆಗಿರ್ಬೋದು ಎಲ್ಲವೂ ಕೂಡ ಕ್ಲೋಸ್ ಆಗಿರುವಂಥದ್ದು. ಯಾವುದೂ ಅಂಗಡಿಗಳು ಕೂಡ ಓಪನ್ ಇಲ್ಲ. ಕಂಪ್ಲೀಟ್ ಆಗಿ ಮದ್ದೂರು ಬಂದ್ ಆಗಿದೆ. ಯಾಕಂತ ಹೇಳಿದ್ರೆ ಹಿಂದೂ ಸಂಘಟನೆಗಳು ಬಂದ್ಗೆ ಕರೆಯನ್ನ ನೀಡಿರುವಂಥದ್ದು. ಹಾಗೆ ಪೊಲೀಸ್ ಸರ್ಪಗಾವಲು ಕೂಡ ಅಲ್ಲಿರುವಂಥದ್ದನ್ನ ನೋಡ್ತಾ ಇರ್ಬೋದು. ಅಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆಗಳು ನಡೆಯದ ಹಾಗೆ ಪೊಲೀಸರು ಕೂಡ ಅಲ್ಲಿ ಸರ್ಪಗಾವಲಾಗಿ ನಿಂತಿದ್ದಾರೆ. ಅಲ್ಲಿ ನಿಷೇಧಾಜ್ಞೆ ಕೂಡ ಜಾರಿ ಮಾಡಲಾಗಿದೆ. ಅದಷ್ಟೇ ಅಲ್ಲ, ಮದ್ದೂರು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗಿದೆ. ಯಾವುದೇ ಅಂಗಡಿಗಳು ಕೂಡ ಓಪನ್ ಆಗಿಲ್ಲ. ಎಲ್ಲವೂ ಕೂಡ ಅಂಗಡಿ ಮುಂಗಟ್ಟುಗಳು ಎಲ್ಲವೂ ಕೂಡ ಬಂದ್ ಆಗಿದೆ. ಯಾವುದೇ ಆಫೀಸ್ಗಳಾಗಿರ್ಲಿ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ. ಯಾವುದೂ ಕೂಡ ಓಪನ್ ಇರಲ್ಲ. ಕಂಪ್ಲೀಟ್ ಆಗಿ ಮದ್ದೂರು ಬಂದ್ ಆಗ್ಲಿಕ್ಕಿದೆ. ಅಲ್ಲಿನ ಒಂದು ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡೋದಕ್ಕೋಸ್ಕರ ಅಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಇಂದು ಮದ್ದೂರು ಕಂಪ್ಲೀಟ್ ಆಗಿ ಬಂದ್ ಆಗ್ಲಿಕ್ಕಿದೆ. ನಾಳೆವರೆಗೂ ಕೂಡ ಮದ್ದೂರಿನಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಯಾವುದೇ ರೀತಿಯಾಗಿರುವಂತಹ ಅಂಗಡಿ ಮುಗ್ಗಟ್ಟುಗಳಾಗಿರ್ಲಿ ಅಥವಾ ಯಾವುದೇ ಆಫೀಸ್ಗಳಾಗಿರ್ಲಿ ಯಾವುದೂ ಕೂಡ ಓಪನ್ ಇರೋದಿಲ್ಲ. ಎಲ್ಲವೂ ಕೂಡ ಬಂದ್ ಆಗಿರುತ್ತೆ. ಹಿಂದೂ ಸಂಘಟನೆಗಳ ಒಂದು ಕಿಚ್ಚು ಮದ್ದೂರಲ್ಲಿ ಭುಗಿಲೆದ್ದಿದೆ ಅಂತಾನೆ ಹೇಳ್ಬೋದು. ಹಿಂದೂ ಸಂಘಟನೆಗಳು ಈ ಒಂದು ಏನೋ ಬಂದ್ಗೆ ಕರೆಯನ್ನ ನೀಡಿರುವಂತದ್ದು. ಪರಿಸ್ಥಿತಿಯ ಒಂದು ನಿಯಂತ್ರಣಕ್ಕೆ ಅಲ್ಲಿ ನಿಷೇಧಾಜ್ಞೆಯನ್ನ ಕೂಡ ಜಾರಿ ಮಾಡಲಾಗಿದೆ. ಮೊನ್ನೆ ಕಲ್ಲು ತೂರಾಟ ಆಗಿರುವಂತದ್ದು, ನಿನ್ನೆ ಸಂಘರ್ಷ ಆಗಿದೆ, ಹಾಗೆ ಇಂದು ಬಂದ್ ಆಗಿದೆ. ಮದ್ದೂರಲ್ಲಿ ಧರ್ಮದಂಗಲ್ ನಡೀತಾ ಇದೆ. ಆದ್ರಿಂದಾಗಿ ಈ ಒಂದು ಬಂದ್ಗೆ ಕರೆಯನ್ನ ನೀಡಲಾಗಿರುವಂತದ್ದು. ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆಗಳು ಅಲ್ಲಿ ಸಂಭವಿಸದ ಹಾಗೆ ಪೊಲೀಸರು ಕೂಡ ಸರ್ಪಗಾವಲನ್ನ ಹಾಕಿದ್ದಾರೆ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಈಗ ಯಾವುದೇ ಒಂದು ಎಲ್ಲದಕ್ಕೂ ಕೂಡ ಬೀಗವನ್ನ ಹಾಕಿದ್ದಾರೆ ಅಂತ ಹೇಳಿದ್ರೆ ಎಲ್ಲವೂ ಕೂಡ ಕ್ಲೋಸ್ ಆಗಿದೆ.
ಮೊನ್ನೆ ಕಲ್ಲು ತೂರಾಟ ಆಗಿತ್ತು. ಗಣೇಶ ಒಂದು ಮೆರವಣಿಗೆಯ ವೇಳೆಯಲ್ಲಿ ಅಲ್ಲಿನ ಒಂದು ಪರಿಸ್ಥಿತಿಯ ನಿಯಂತ್ರಣಕ್ಕೆ ಖಾಕಿಯಿಂದ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಲಾಗಿತ್ತು. ಪೊಲೀಸರು ಅಲ್ಲಿನ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತಹ ನಿಟ್ಟಿನಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅಷ್ಟೊಂದು ಭುಗಿಲೆದ್ದಿತ್ತು ಅಲ್ಲಿ ಒಂದು ಸಂಘರ್ಷ ಅಂತಾನೆ ಹೇಳ್ಬೋದು. ಅದರಿಂದಾಗಿ ಇವತ್ತು ಅಲ್ಲಿ ಮದ್ದೂರಲ್ಲಿ ಬಂದ್ಗೆ ಕರೆಯನ್ನ ನೀಡಲಾಗಿದೆ.